ಜಿಲ್ಲಾಧಿಕಾರಿಗಳು ಹೇಳಿದಂತೆ ಈ ತರ ಸ್ಕೀಮ್ ಬಗ್ಗೆ ಸಾಕಷ್ಟು ಸಲ ನಮ್ದು ವಿಚಾರಣೆ ಆಗಿತ್ತು. ಒಂದು ಅನಾಮಧೇಯ ಅರ್ಜಿ ಯಾರು ಸೇಬಿಗೆ ಕೂಡ ಬರ್ದಿದ್ರು. ಈ ತರ ಈ ಸಂಘಟನೆ ದುಡ್ಡು ಕೇಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೇಬಿ ಅವರು ನಮ್ಮ CIDಗೆ ಪತ್ರ ಬರೆದಿದ್ದಾರೆ. CID ಇಂದ ನಮಗೆ ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಅದು ರೂಟೀನ್ ಚಾನೆಲ್ ತರ ತಿರುಗಾಡ್ತಾ ಇತ್ತು. ಈ ಮನುಷ್ಯ ಈ ಶಿವಾನಂದ ನೀಲನ್ನವರ್ ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡಕ್ಕೆ ನನಗೆ ಲೈನ್ ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯ್ತು. ನಾವು ಸೇಬಿಗೆ ಕಾಂಟ್ಯಾಕ್ಟ್ ಮಾಡಿದೀವಿ. ಅವರು ಹೇಳಿದ್ದಾರೆ ನಾವು ನಿಮ್ಗೆ ಎನ್ಕ್ವೈರಿಗೆ ಹೇಳ್ತಾ ಇದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರದೊಂದು ಲಿಂಕ್ ಕಳಿಸಿದ್ರು ನಮಗೆ. ಆ ಲಿಂಕ್ ನಲ್ಲಿ ನಾವು ಸರ್ಚ್ ಮಾಡಿದೀವಿ. ಈ ಫಾರ್ಮ್ದು ಅದರಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಮತ್ತೆ ಅವರಿಗೆ ಇಮೇಲ್ ಹಾಕಿದೀವಿ, ಈ ಫಾರ್ಮ್ ನಿಮ್ಮಲ್ಲಿ ಯಾವುದರಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ. ಇಷ್ಟು ಮಾಡಿಕೊಂಡು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸರ್ಚ್ ಮಾಡಿದೀವಿ. ಈ ಫಾರ್ಮ್ ಈ ತರ ಕಲರ್ಫುಲ್ ಪ್ಯಾಂಪ್ಲೆಟ್ಸ್ ನಲ್ಲಿ ನೀವು 1 ಲಕ್ಷ ಕೊಟ್ಟಿದ್ರೆ ತಿಂಗಳಕ್ಕೆ 3,000 ಬರುತ್ತೆ, ಈ ತರ 5 ಲಕ್ಷ ಇಟ್ಟಿದ್ರೆ 15,000 ಬರುತ್ತೆ ಅಂತ ಜನರಿಗೆ ಬಹಳ ಅಟ್ರಾಕ್ಟಿವ್ ಆಗಿ ಇದು ವಾಟ್ಸ್ಆಪ್ ನಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಇದು ಮಾಡಿದ್ಮೇಲೆ ನಾವು ಜನರಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಶುರು ಮಾಡಿದ್ವಿ, ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಸರ್ ನಮ್ಗೆ ಕಂಪ್ಲೇಂಟ್ ಕೊಡಲ್ಲ ಸರ್, ನಿಮ್ಗೆ ತೋರಿಸ್ತೀವಿ ಅಂತ ಹೇಳಿದ್ರು. ಇದು ಒಂದು ಸ್ಯಾಂಪಲ್ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಇದೆ. ಇದರಲ್ಲಿ ಅವನು ಪಾರ್ಟಿ 1 ಲೋನ್ ಕೊಡುವವನು ಪಾರ್ಟಿ 2, ನಾವೆಲ್ಲ ಫ್ಯಾಮಿಲಿ ಇದ್ದೀವಿ, ನಮ್ಗೆ ಕಷ್ಟ ಇದೆ, ಇವರು ನನ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅವನು ಅಗ್ರಿಮೆಂಟ್ ಎಲ್ಲರಿಂದ ಮಾಡಿಸಿದಾನೆ. ಈಗ ಜನ ಅವನ ಮೇಲೆ ಯಾಕೆ ನಂಬಬೇಕು? ಅವನು ಎಷ್ಟು ಹ್ಯಾಂಡ್ ಲೋನ್ ತಗೋತಾನೆ ಅದರದ್ದು ಬ್ಲಾಂಕ್ ಚೆಕ್, ಈ ತರ ಒಂದು ಬ್ಲಾಂಕ್ ಚೆಕ್ ಮೇಲೆ ಸೈನ್ ಮಾಡ್ಕೊಂಡು ಅದೇ ಈಕ್ವಲ್ ಅಮೌಂಟ್ ಹಾಕೊಂಡು ಅವರಿಗೆ ಅದು ಗ್ಯಾರಂಟಿ ಕೊಡ್ತಾ ಇದ್ದ. ಒನ್ ರೂಲ್ ವಾಟ್ ಈ ಶಿವಾನಂದನ್ ಫಾಲೋ ಮಾಡಿದಾನೆ ಅಂದ್ರೆ, ಇವನು ಯಾರು ಡಿಪಾಸಿಟ್ ಮಾಡಿದ್ರೆ ಅವ್ರು ಎಲ್ಲಿಗೆ ಆ 3% ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗಿದ್ದಾನೆ. ಅದರಿಂದ ಯಾರಿಗೆ ಇವನ ಮೇಲೆ ಡೌಟ್ ಬಂದಿಲ್ಲ. ನೌ ದ ಲಾರ್ಜರ್ ಕ್ವೆಶ್ಚನ್ ಈಸ್, ಕ್ಯಾನ್ ಎನಿ ಫರ್ಮ್ ಆನ್ ದ ಪ್ಲಾನೆಟ್ 3% ಪ್ರತಿ ತಿಂಗಳು ಕೊಡೋಕೆ ಆಗುತ್ತಾ? ದಟ್ ಈಸ್ ದ ಬೇಸಿಕ್ ಕ್ವೆಶ್ಚನ್. ಇಲ್ಲಿ ಏನಿದೆ ಅಂದ್ರೆ, ಇವತ್ತು 10 ಜನ ಇದ್ದಾರೆ, ಅವರಿಗೆ ಇವರು 3% ಕೊಡಬೇಕು. ಈ 10 ನೋಡ್ಕೊಂಡು ಇನ್ನೂ 20 ಸೇರ್ ಆಗ್ತಾರೆ. ಅವರು ಸೇರಿದ ಮೇಲೆ ಅವರಿಂದ ದುಡ್ಡು ತಗೊಂಡು ಇವರಿಗೆ 3% ಶುರು ಆಗುತ್ತೆ. ಈ 20 ಸೇರಿದ ಮೇಲೆ ಇನ್ನೂ 40 ಬರ್ತಾರೆ, ಅವರಿಂದ ದುಡ್ಡು ತಗೊಂಡು ನಿಮ್ಗೆ 20ಗೆ ಸರ್ ಆಗುತ್ತೆ. ಬಟ್ ಈ ಪಿರಾಮಿಡ್ ಏನಿದೆ ಒಂದಿನ ಅದರ ಸ್ವಂತ ವೇಟ್ ಮೇಲೆನೆ ಕೊಲ್ಯಾಪ್ಸ್ ಆಗುತ್ತೆ. ಇದರಲ್ಲಿ ನಮ್ಗೆ ಸಮಾಧಾನ ಏನಿದೆ ಅಂದ್ರೆ, ಯಾವ ಒಂದಿನ ಈ ತರ ದುಡ್ಡು ತಗೊಂಡು ಅವನು ವಿದೇಶಕ್ಕೆ ಓಡೋಗಿ ಆಮೇಲೆ ನಮ್ಮ ಹತ್ರ ಇನ್ವೆಸ್ಟರ್ ಬರೋ ಬದಲು, ಈಗಾಗಲೇ ಜಿಲ್ಲಾ ಆಡಳಿತ ಕಡೆಯಿಂದ ನಾವು ನಮ್ಮ ಫೈಂಡಿಂಗ್ಸ್ ಏನಿತ್ತು ಎಲ್ಲ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಅವರು ಅವರ ಅಧಿಕಾರಿಗಳಿಂದ ವಿಚಾರಣೆ ನಡೆಸಿದ್ದಾರೆ. ನಿನ್ನೆ ರಾತ್ರಿ ನಮಗೆ ದೂರು ಬಂದಿದೆ. ಆ ದೂರಿನ ಆಧಾರದ ಮೇಲೆ ಒಂದು FIR ದಾಖಲು ಮಾಡಲಾಗಿದೆ. ಸಾಕಷ್ಟು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ ನಲ್ಲಿ ಮತ್ತು ನಿನ್ನೆ ಆರೋಪಿ ಜೊತೆಗೆ ಮಾತಾಡಿದಾಗ ಅವನು ಹೇಳ್ತಾನೆ, ನಮ್ದು 35,000 ಜನರದ್ದು ಪರಿವಾರ ಇದೆ. ಸೊ ಯು ಕ್ಯಾನ್ ಮೇಕ್ ಔಟ್ ಅಷ್ಟೇ ಮಂದಿ ವಿಕ್ಟಿಮ್ಸ್ ಇದ್ದಾರೆ. ಸಾಕಷ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅವನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ನಡೆಸ್ತಾ ಇದ್ದ. ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಅದಕ್ಕೆ. ಆ ಡಿಜಿಟಲ್ ರಿಕವರಿ ಈಗ ನಮ್ಮ ಇನ್ವೆಸ್ಟಿಗೇಟರ್ಸ್ ತಂಡ ಈಗ ಈ ಪ್ರೆಸ್ ಮೀಟ್ ನಡೆಯುವಾಗ ಅದು ಆಲ್ರೆಡಿ ನಮ್ದು ಸರ್ಚ್ ಅಂಡ್ ಸೀಸರ್ ಎಲ್ಲ ನಡೀತಾ ಇದೆ. ಆ ಒಂದು ಡಿಜಿಟಲ್ ಡಿವೈಸಸ್ ಏನೇನಿದೆ ಅದು ಕೂಡ ನಾವು ಸರ್ಚ್ ಮಾಡ್ತೀವಿ. ಮನೆ ಜಿಲ್ಲಾಧಿಕಾರಿ ಹೇಳ್ದಂಗೆ ಈ ಪ್ರಕರಣದ್ದು ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ನಾವು ನೋಡಿದೀವಿ. ಚಾರ್ಟರ್ಡ್ ಅಕೌಂಟ್ ಏನು ಆಡಿಟ್ ಮಾಡಿದ್ದ 300 crore 400 crore ಒಂದೊಂದು ವರ್ಷಕ್ಕೆ ಆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ಮೋಸ್ಟ್ ಲೈಕ್ಲಿ ಜನರದುನೇ ದುಡ್ಡಿದೆ. ಸೊ ಈ ಕೇಸ್
ಅಂತರ್ ಜಿಲ್ಲೆ ಅಂತರ್ ರಾಜ್ಯ ಇರುವುದರಿಂದ CIDಗೆ ವರ್ಗಾವಣೆ ಮಾಡೋಕ್ಕೆ ಇವತ್ತು ನಾವು ರಿಕ್ವೆಸ್ಟ್ ಕೂಡ ಈಗಾಗಲೇ ನಮ್ಮ ಚೀಫ್ ಆಫೀಸ್ಗೆ ಕಳಿಸಿದ್ದೀವಿ. ನಿನ್ನೆ ಈ ಇಂಟ್ರೋಗೇಷನ್ ಇವನಿಗೆ ಮಾಡುವಾಗ ಫಸ್ಟ್ ಪ್ರಶ್ನೆ ಇವರಿಗೆ ಇತ್ತು, ನೀವು ರಿಜಿಸ್ಟರ್ಡ್ ಇದ್ದೀರಾ? ಉತ್ತರ ಇತ್ತು ಇಲ್ಲ. ಅವ್ರದ್ದು ಪಾಸ್ಟ್ ಲೈಫ್ ಬಗ್ಗೆ ಕೇಳಿದಾಗ ಇಟ್ ವಾಸ್ ಇವನ್ ಮೋರ್ ಶಾಕಿಂಗ್. ಅವ್ರ ಕ್ವಾಲಿಫಿಕೇಶನ್ ಕೇಳಿದೀವಿ, ಎಲ್ಲಿ MBA ಆಗಿದ್ದಾರೆ, MBA ಫೈನಾನ್ಸ್ ಆಗಿದ್ದಾರೆ, ಬಹಳ ಮಾರ್ಕೆಟ್ದು ಉನ್ನತ ನಾಲೆಜ್ ಇದೆ ಅಂತ. ಕ್ವಾಲಿಫಿಕೇಶನ್ ಕೇಳಿದಾಗ ಅವರು ಹೇಳ್ತಾರೆ PUC ಆಗಿದ್ದಾನೆ ಅಂತ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ನಿಮಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಆಮೇಲೆ ಅವನು ಹೇಳ್ತಾನೆ ಅವನು FMCG, ಫಿಶರೀಸ್, ರಿಯಲ್ ಎಸ್ಟೇಟ್, ಸೋಷಿಯಲ್ ಸರ್ವಿಸ್ ಇಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ. ಸೊ ಈಗ ನಮಗೆ ಎಕ್ಸ್ಪರ್ಟ್ದು ಕೂಡ ಅವಶ್ಯಕತೆ ಬೇಕಾಗುತ್ತದೆ, ಯಾಕಂದ್ರೆ ಆ ಬ್ಯಾಲೆನ್ಸ್ ಶೀಟ್ಸ್ ಇವೆ. ಇವನು ಕೆಲವು ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ಮಾಡಿದ್ದಾನೆ. DC ಅವರು ಹೇಳ್ದಂಗೆ ಈಗಾಗಲೇ ನಾವು ಯಾವಾಗ ಮಾತಾಡ್ತಾ ಇದ್ದೀವಿ, ಈಗಾಗಲೇ ಎಲ್ಲ ಕರೆಸ್ಪಾಂಡೆನ್ಸ್ಗಳು ಶುರು ಆಗಿದೆ. ನಮ್ಮ ಡಿಪಾಸಿಟರ್ಸ್ದು ಏನು ಠೇವಣಿ ಇದೆ ಅದು ಕಾಪಾಡಕ್ಕೆ ನಾವು ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಪೂರ್ತಿ ಮ್ಯಾಟರ್ ಇಲ್ಲಿ ನಿಲ್ಲಲ್ಲ. ಇದರಲ್ಲಿ ಬರುವ ದಿನಗಳಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ಆಗಲಿ, ಜಿಲ್ಲೆಯಲ್ಲಿ ಆಗಲಿ, ಎಲ್ಲಿ ಈ ತರ 3%, 4%, 5% ಏನೇನಾಗ್ತಾ ಇದೆ ಅದರ ಬಗ್ಗೆ ಕೂಡ ಖಂಡಿತಾಗಿ ವಿಚಾರಣೆ ಮಾಡಿಕೊಂಡು ಎಲ್ಲರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ಹೌದು, ಅವನು ಇಲ್ಲಿ ಬೆಳಗಾವಿನಲ್ಲಿ ಕರಿಯರ್ ಶುರು ಮಾಡಿದಾಗ ಅವನು ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇದ್ದ, ಡ್ರೈವಿಂಗ್ ಮಾಡ್ತಾ ಇದ್ದ, ಎಲ್ಲ ಪೆಟಿ ಜಾಬ್ಸ್ ಕೂಡ ಮಾಡಿದ್ದಾನೆ. ಆಮೇಲೆ ಐಸ್ ಕ್ರೀಮ್ ಫ್ಯಾಕ್ಟರಿ ಹಾಕಿದ್ದಾನೆ, ಅದು ಲಾಸ್ ನಲ್ಲಿ ಹೋಯ್ತು. ಆಮೇಲೆ ಯಾರಿಂದ ಸಾಲ ತಗೊಂಡು 2016ನಲ್ಲಿ ಅವನು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದಾನೆ. 2020ರಲ್ಲಿ ಜೂನ್ ನಲ್ಲಿ ಕೋವಿಡ್ ಪೀರಿಯಡ್ ನಲ್ಲಿ ನಮ್ಮ ರಿಜಿಸ್ಟ್ರಾರ್ ಆಫ್ ಫರ್ಮ್ಸ್ ಜೊತೆಗೆ ಈ ಶಿವಮ್ ಅಸೋಸಿಯೇಟ್ಸ್ ಅಂತ ಒಂದು ಫರ್ಮ್, ಅವನು ಮತ್ತು ಅವನು ಒಂದು ಫ್ರೆಂಡ್, ಈ ಇಬ್ರು ಮಂದಿ ಈ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈ ಫರ್ಮ್ ಹೆಸರಲ್ಲಿ ಇವನು ಈ ಎಲ್ಲ ದುಡ್ಡು ಜನರಿಂದ ತಗೊಳ್ಳೋಕೆ ಶುರು ಮಾಡಿದ್ದಾರೆ. ಈಗ FIR ಆಗಿ ಬರೀ 16 ಗಂಟೆ ಆಗಿದೆ. ನಾವು ಆ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅವನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಕಾಪಿ ತಗೊಂಡು ಅನಾಲಿಸಿಸ್ ಮಾಡಬೇಕು. ಹೇಳಿ ಕೇಳಿ ಏನ್ ಬಂದಿದೆ, ಐ ಕ್ಯಾನಾಟ್ ಕಮೆಂಟ್ ಆನ್ ಕ್ಯಾಮೆರಾ. ಸೊ ಆ ಲಿಸ್ಟ್ ನೋಡದೆ ನಾನು ಅದರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಆಗಲ್ಲ. ಸ್ಯಾಂಕ್ಟಿಟಿಗ ಏನ್ ಒಂದು ಮ್ಯಾಕ್ಸಿಮಮ್ NI ಆಕ್ಟ್ ನಲ್ಲಿ ಆಗುತ್ತೆ ಅಕೌಂಟಬಿಲಿಟಿ. ಬಾಂಡ್ ಇಂಪಾರ್ಟೆಂಟ್ ಅಲ್ಲ, ಠೇವಣಿ ಇಂಪಾರ್ಟೆಂಟ್, ಡೆಪಾಸಿಟ್ ಇಂಪಾರ್ಟೆಂಟ್. ಅದು ಲೀಗಲ್ ಆಸ್ಪೆಕ್ಟ್ಸ್ ನಾವು ನುವಾನ್ಸಸ್ ಚೆಕ್ ಮಾಡ್ತೀವಿ ಮಾಡಿದಾನೆ ಅಂತ. ಆ ಒಂದು ಮನೆ ಮತ್ತು ಕಚೇರಿ ಸೇರ್ಕೊಂಡು ಮನೆ SC ಅವರು 5 ಜಾಗ ಚೆಕ್ ಮಾಡಿದರು. ಈಗ ಸರ್ಚ್ ಅಂಡ್ ಸೀಸರ್ ಅಲ್ಲಿ ಆಗ್ತಾ ಇದೆ. ಇದಕ್ಕೆ ಬಿಟ್ಟು ಇನ್ನೂ ಕೆಲವು ಕಡೆ ಅವನು ಕಚೇರಿ ಓಪನ್ ಮಾಡಿದ್ದಾನೆ. ಆ ಕಚೇರಿಗಳು ಓಪನ್ ಚೆಕ್ ಮಾಡ್ತೀವಿ ನಾವು. ಬಟ್ ಮೇನ್ ಇಲ್ಲಿ ನಮ್ಮ ಶಿವಬಸವನಗರ್ನಲ್ಲಿ ಏನಿದೆ ಅದೇ ಮೇನ್ ಒಂದು ಹೆಡ್ ಕ್ವಾರ್ಟರ್. ಫೈನಾನ್ಷಿಯಲ್ ಡೀಲಿಂಗ್ ಮ್ಯಾಕ್ಸಿಮಮ್ ವೆಬ್ಸೈಟ್ ಮುಖಾಂತರ ಆಗ್ತಾ ಇತ್ತು. ಅದು ನಮ್ಮ ಕಸ್ಟಡಿನಲ್ಲಿ ಇದೆ. ಆತರ ಏನಿಲ್ಲ. ಯಾರ ಹತ್ರ ಈ ತರ ಮಾಹಿತಿ ಇದ್ರೆ ನಮ್ಗೆ ಸ್ಟೇಷನ್ ನಲ್ಲಿ ಬಂದು ಭೇಟಿ ಮಾಡ್ಕೊಂಡು ಮಾಹಿತಿ ಕೊಡ್ಲಿ, ಇಲ್ಲಾಂದ್ರೆ ಅನಾಮಧೇಯವಾಗಿ ಅರ್ಜಿ ಮಾಡ್ಕೊಂಡು ಕೂಡ ಕೊಡ್ಬೋದು. ಅವರಿಗೆ ಫಿಟ್ನೆಸ್ ಹಾಕಬಾರ್ದು ಅಂದ್ರೆ ಯಾರಿದ್ದಾರೆ ನಮ್ಮ ಈ ಸೇಲ್ ಏನ್ ಸ್ಪೆಷಲ್ KPID ಸೇಲ್ ಏನಾಗಿದೆ ಅಲ್ಲಿ ಬಂದು ಅವರು ಒಂದು ನಾವು ಎಷ್ಟು ಹಾಕಿದೀವಿ ಅಂತ ಪ್ರೂಫ್ ಜೊತೆಗೆ ಕೊಡ್ಬೇಕು. ಸೆಕೆಂಡ್, ಇವರು ಹೇಳ್ದಂಗೆ ಈ ಪ್ರಕರಣ ಬಗ್ಗೆ ಏನಾದ್ರೂ ಮಾಹಿತಿ ಇದ್ರೆ ನೇರವಾಗಿ ನಮ್ಗೆ ಕೊಡ್ಬೇಕಾದ್ರೆ ಮಾರುತಿ ಸ್ಟೇಷನ್ಗೆ ಬನ್ನಿ, ಇಲ್ಲಾಂದ್ರೆ ನಮ್ಮ ವೆಬ್ಸೈಟ್ ನಲ್ಲಿ ನನ್ನ ಬೆಳಗಾವಿಗಾಗಿ ನನ್ನ ಸಲಹೆ ಅಂತ ಒಂದು ಕಾಲಮ್ ಇದೆ, ಅಲ್ಲಿ ನೀವು ನಿಮ್ಮ ಹೆಸರು ಕೊಡೋದು ಅವಶ್ಯಕತೆ ಇಲ್ಲ. ಏನಿದೆ ಅದು ರೆಕಾರ್ಡ್ ಆಗುತ್ತೆ, ನಮ್ಗೆ ಆ ಮಾಹಿತಿ ಬರುತ್ತೆ. ಈಗ ಈ ಒಂದು ಸುದ್ದಿಗೋಷ್ಠಿನಲ್ಲಿ ನಾವು ಪ್ರೇಕ್ಷಕರಿಗೋಸ್ಕರ ಪಾರದರ್ಶಕತೆ ಇರಬೇಕಂತ ಹೇಳಿ ಹಾಗೂ ಠೇವಣಿದಾರರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅದೇ ರೀತಿ ಯಾವುದೇ ರೂಮರ್ಸ್, ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ ಇವತ್ತು ಪೊಲೀಸ್ ಆಯುಕ್ತರು ಹಾಗೂ ನಾನು ಈ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಾವು 29/4/2026 ಅಂದ್ರೆ ಹಿಂದಿನ ತಿಂಗಳಲ್ಲಿ ನಾವು ಒಂದು KPID ಬಡ್ಸ್ ಕೋಆರ್ಡಿನೇಷನ್ ಸೆಲ್ ನಮ್ಮ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈ ಒಂದು ಸ್ಕ್ಯಾಮ್ ಸೆಲ್ ಅಂತ ಏನಿದೆ ಇದನ್ನು ನಾವು ಸ್ಥಾಪನೆ ಮಾಡಿದ್ವಿ. ಇದನ್ನು ಸ್ಥಾಪನೆ ಮಾಡಿ 1 ತಿಂಗಳಾಗ್ತಾ ಇದೆ.
ಈ ಸ್ಥಾಪನೆ ಆದ ನಂತರ ಇದರದು ಈ ಸೆಲ್ ಜವಾಬ್ದಾರಿ ಏನಿತ್ತು? ಈ ಸೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಜಿಲ್ಲಾ ದಂಡಾಧಿಕಾರಿಯಾಗಿ ನಾನಿರ್ತೀನಿ, ಪೊಲೀಸ್ ಆಯುಕ್ತರು ಇರ್ತಾರೆ, SP ರವರು ಇರ್ತಾರೆ, ಹಾಗೂ ಸಹಕಾರಿ ಇಲಾಖೆ ಅಧಿಕಾರಿಗಳಿರ್ತಾರೆ, ಆ, ನಮ್ಮ ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಇವರೆಲ್ಲರೂ ಯಾವುದೇ ರೀತಿಯ ಇನ್ಫಾರ್ಮೇಶನ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ನಮಗೆ ಮಾಧ್ಯಮದಲ್ಲಿ ಬಂದಿರ್ಬೋದು, ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಿ. ಇದರಲ್ಲಿ KPID, ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ಸ್ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಕ್ಟ್ 2004 ಅಡಿಯಲ್ಲಿ, ಹಾಗೂ ಬಡ್ಸ್ ಆಕ್ಟ್, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್, ಈ ಎರಡು ಕಾನೂನು ಅಡಿಯಲ್ಲಿ ಯಾವುದೇ ರೀತಿಯ ಇಲ್ಲಿಗ್ಯಾಲಿಟಿ ಇದೆ ಅಂದ್ರೆ ಇದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಇದೇ ರೀತಿಯ ಒಂದು ಸೆಟಪ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರ ಹತ್ರ ಹಾಗೂ SP ರವರ ಹತ್ರನೂ ಇದೆ. ಈ ಎಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಲಾಸ್ಟ್ ಒಂದು 2 ತಿಂಗಳಿಂದ ಇದರದ್ದು ಇನ್ವೆಸ್ಟಿಗೇಷನ್ ಆಗಿ 1 ತಿಂಗಳಿಂದ ಇದರ ಮೇಲೆ ಬಹಳ ಸೂಕ್ಷ್ಮತೆಯಿಂದ ನಾವು ಎಂಕ್ವೈರಿ ಮಾಡಿ ಒಂದು ಹಂತಕ್ಕೆ ಬಂದ ನಂತರ ನಾವು ಕಾನೂನಾತ್ಮಕ ಕ್ರಮವನ್ನು ವಹಿಸಿದ್ದೀವಿ. ಇದರಲ್ಲಿ ನಮಗೆ ಪ್ರೈಮಾ ಫೇಸಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರ ಏನು ಇನ್ಫಾರ್ಮೇಶನ್ ಬಂದಿದೆ, ಅದಲ್ಲದೆ ಮಾನ್ಯ ಪೊಲೀಸ್ ಆಯುಕ್ತರವರು ಬಹಳ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟ್ ಅನ್ನು ನನಗೆ ಸಲ್ಲಿಸಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಶಿವಮ್ ಅಸೋಸಿಯೇಟ್ಸ್, ಅಕ್ಯುಮೆನ್ ಅಂತನೂ ಅವರದೊಂದು ಅದರದ್ದು ಅಲಯಾಸ್ ಇದೆ. ಈ ಸಂಸ್ಥೆ ಮುಖಾಂತರ ಅನ್ರೆಗ್ಯುಲೇಟೆಡ್ ಯಾವುದೇ ಸೆಬಿ ಡೈರೆಕ್ಟಿವ್ಸ್, RBI ಡೈರೆಕ್ಟಿವ್ಸ್ ಹಾಗೂ ಯಾವುದೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಟಿವ್ಸ್ ಫಾಲೋ ಮಾಡದೆ ಅವರು ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ನು ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮ್ ಅಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಅದರಂತೆ ಪೊಲೀಸ್ ರಿಪೋರ್ಟ್ನು ಆಧಾರದಲ್ಲಿ ಇಟ್ಕೊಂಡು ಹಾಗೂ ನಾವು ಮಾರ್ಕೆಟ್ ಇಂಟೆಲಿಜೆನ್ಸ್ನು ಆಧಾರದಲ್ಲಿ ಇಟ್ಕೊಂಡು ಪ್ರಿಲಿಮಿನರಿ ಎಂಕ್ವೈರಿ ನಾವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ಗೆ ನಾನು ಆದೇಶವನ್ನು ಮಾಡಿದೆ. ಇವರ ಜವಾಬ್ದಾರಿ ಏನಿತ್ತಂದ್ರೆ, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವರು ಒಂದು ಜನರಲ್ ಎಂಕ್ವೈರಿ ಮಾಡಬೇಕು. ಈ ಒಂದು ಎಂಟಿಟಿ ಸಂಸ್ಥೆ ಏನಿದೆ ಇದರದ್ದು ಲೀಗ್ಯಾಲಿಟಿಯನ್ನು ಅವರು ಚೆಕ್ ಮಾಡಬೇಕು. ಲೀಗ್ಯಾಲಿಟಿನ ಅಲ್ಲದೆ ಯಾವ ರೀತಿಯ ಫೈನಾನ್ಷಿಯಲ್ ಆಪರೇಷನ್ ಇವರು ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ಅವರು ಪತ್ತೆ ಹಚ್ಚಬೇಕು. ರೆಗ್ಯುಲೇಷನ್ಸ್ ಅವರು ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದ್ ಬಗ್ಗೆ ಅವರು ಎಂಕ್ವೈರಿವನ್ನು ನಡೆಸಬೇಕು. ಠೇವಣಿಯನ್ನು ಹೆಂಗ್ ಮೊಬಿಲೈಸ್ ಮಾಡ್ತಾ ಇದ್ದಾರೆ ಅದರದ್ದು ಮೆಥಡಾಲಜಿವನ್ನು ಅವರು ಪತ್ತೆ ಮಾಡಬೇಕು. ಹಾಗೂ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಹಾಗೂ ಫೈನಾನ್ಷಿಯಲ್ ರೆಗ್ಯುಲೇಷನ್ ಲಾಸ್ನ ಏನಾದರೂ ಉಲ್ಲಂಘನೆ ಮಾಡ್ತಾ ಇದ್ದಾರಾ ಇದರ ಬಗ್ಗೆ ಅವರು ತನಿಖೆ ಮಾಡಬೇಕು. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ARCS ಅವರು ನಮ್ಮ ಆದೇಶದಂತೆ ಅವರು 4 ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿ ಅದಾದ ನಂತರ ಒಂದು ಸುದೀರ್ಘವಾದಂಥ ವರದಿಯನ್ನು ಅವರು ನಮಗೆ ನೀಡ್ತಾರೆ. ಈ 4 ಸ್ಥಳಗಳಿಗೆ ಭೇಟಿ ಮಾಡಿದ ನಂತರ ದೇರ್ ಈಸ್ ಅ ಪ್ರೈಮಾ ಫೇಸಿ ಎವಿಡೆನ್ಸ್ ದಟ್ ಇರ್ರೆಗ್ಯುಲಾರಿಟಿ ಇಸ್ ಟೇಕಿಂಗ್ ಪ್ಲೇಸ್ ಅಂತ ಹೇಳಿ ಅವರಿಗೆ ಕಾನೂನಲ್ಲಿ ಕಾಗ್ನಿಸೆನ್ಸ್ ಬರುತ್ತೆ. ಕಾಗ್ನಿಸೆನ್ಸ್ ಬಂದ ತಕ್ಷಣ ಅವರು ಪೊಲೀಸ್ ಆಯುಕ್ತರ ಹತ್ರ ಹೋಗಿ ಮಾಲಮಾರುತಿ ಸ್ಟೇಷನ್ ಅಲ್ಲಿ ಒಂದು FIR ವನ್ನು ನೀಡ್ತಾರೆ. FIR ಅಲ್ಲಿ ಯಾವ ಕಾನೂನುಗಳನ್ನು ಅವರು ಅಲ್ಲಿ ಬಳಸ್ತಾರಂದ್ರೆ KPID ಆಕ್ಟ್ ಅಲ್ಲಿ ಸೆಕ್ಷನ್ 9 ಹಾಗೂ ಬಡ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಅಂಡ್ ಸಬ್ ಕ್ಲಾಸ್ 2. FIR ಆದ ನಂತರ ನಿನ್ನೆ ಏನ್ ಪೊಲೀಸ್ ಆಕ್ಷನ್ ಆಗಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪೊಲೀಸ್ ಆಯುಕ್ತರು ತಮಗೆ ತಿಳಿಸ್ತಾರೆ. 2ನೇ ಭಾಗ ಇನ್ವೆಸ್ಟಿಗೇಷನ್ ನಾವು ಏನ್ ಮಾಡಿದ್ದೀವಿ ಅಂದ್ರೆ, ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಅಂಡರ್ KPID ಆಕ್ಟ್ ಸೆಕ್ಷನ್ 3(1) ಅಂಡ್ 3(2) ಅಂತ ಹೇಳಿ ಜಿಲ್ಲಾಧಿಕಾರಿಯಾಗಿ ನಾನು
ಆದೇಶವನ್ನು ಹೊರಡಿಸ್ತೀನಿ. ಈ ಆದೇಶದಲ್ಲಿ ನಾನು ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾವಿರವರಿಗೆ ಆದೇಶವನ್ನು ಮಾಡ್ತೀನಿ. ಇವರು ನಮ್ಮ ಸೆಲ್ ಅಲ್ಲಿರುವಂತ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೆ ಪೊಲೀಸ್ ಆಯುಕ್ತರು ನನಗೆ ನೀಡಿರುವಂತ ಪೊಲೀಸ್ ರಿಪೋರ್ಟ್ ಹಾಗೂ ಇತರ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮದ ಏನು ರಿಪೋರ್ಟ್ಸ್ ಬಂದಿದ್ದಾವೆ ಹಾಗೂ ಇವರು ಅಡ್ವರ್ಟೈಸ್ಮೆಂಟ್ಸ್ ಅನ್ನು ನೀಡ್ತಾರೆ. ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್. ನಾನು 36% ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ ಹಾಗೂ ನೀವು ನನಗೆ ಮಿನಿಮಮ್ 1 lakh ರೂಪಾಯಿ ಡೆಪಾಸಿಟ್ ಕೊಡಬೇಕಂತ ಹೇಳಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಕಾಪೀಸ್ ನಮ್ಮ ಕಡೆ ಇಲ್ಲಿ ಇದಾವೆ. ಪೊಲೀಸ್ ರಿಪೋರ್ಟ್ ಅಲ್ಲಿನೂ ಈ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಸೊ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಬೈ ಅಸಿಸ್ಟೆಂಟ್ ಕಮಿಷನರ್. ಇದರಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ಪೊಲೀಸ್ ಇನ್ಪುಟ್ಸ್, ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್, ಇದರಂತೆ ನಮ್ಮ ಉಪವಿಭಾಗಾಧಿಕಾರಿ ಜೊತೆನಲ್ಲಿ ACP ರವರು, ಇನ್ಸ್ಪೆಕ್ಟರ್ ಅವರು, ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಅವರೊಂದು ತಂಡ ಮಾಡ್ಕೊಳ್ತಾರೆ. ಇವರು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಈ ಕಾನೂನು ಅಡಿಯಲ್ಲಿ ಇವರು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಒಂದು ಡೀಟೇಲ್ಡ್ ವರದಿಯನ್ನು ಜಿಲ್ಲಾಧಿಕಾರಿಯಾಗಿ ನನಗೆ ಅವರು ಸಲ್ಲಿಸಬೇಕು. ಸರ್ಚ್ ಮಾಡುವಾಗ ಸುಮಾರು ಡಾಕ್ಯುಮೆಂಟ್ಸ್ ಅವರಿಗೆ ಸಿಕ್ಕಿದ್ದಾವೆ. ಉದಾಹರಣೆಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಠೇವಣಿದಾರರ ಪಟ್ಟಿ ಹಾಗೂ ಅವರಿಗೆ ನಿಮ್ಮ ಕಡೆ ಏನಾದರೂ ರೆಗ್ಯುಲೇಟರಿ ಪರ್ಮಿಷನ್ಸ್ ಇದಾವ ಇಲ್ಲ ಅಂತ ಕೇಳುವಾಗ ಅವರು AC ರವರಿಗೆ ಯಾವುದೇ ರೆಗ್ಯುಲೇಟರಿ ಪರ್ಮಿಷನ್ ಕಾಪೀಸ್, ಲೈಸೆನ್ಸಸ್ ತೋರಿಸಲಿಕ್ಕೆ ಆಗಲ್ಲ. ಇದನ್ನು ಉಪವಿಭಾಗಾಧಿಕಾರಿಗಳು ಒಂದು ಮಹಜರ್ ಡ್ರಾ ಮಾಡ್ತಾರೆ. ಒಂದು ಡೀಟೇಲ್ಡ್ 150 ಪೇಜ್ ರಿಪೋರ್ಟ್ವನ್ನು ಬರೆದುಬಿಟ್ಟು ನನಗೆ ಸಲ್ಲಿಸ್ತಾರೆ. ಈಗ ಈ ರಿಪೋರ್ಟ್ ಸಲ್ಲಿಸಿದ ನಂತರ ಕಾನೂನಡಿಯಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನು ರೆವೆನ್ಯೂ ಸೆಕ್ರೆಟರಿ ಆಸ್ ಪರ್ KPID ಆಕ್ಟ್ ನಾನು ಸೆಕ್ರೆಟರಿ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ಲಿ ತಿಳಿಸಬೇಕಾಗುತ್ತೆ.